ಹೆಗ್ಗಡೆಯವರ ಕಡೆಯವರೇ ತಗೊಂಡು ಹೋಗಿರುವಂಥದ್ದು ತೋಟತ್ತಾಡಿ ಎಂಬ ಗ್ರಾಮಕ್ಕೆ. ನಮ್ಮ ಸ್ಥಳದಲ್ಲಿ ಈಗ ಏನು ಎಲ್ಲ ಭಾರಿ ಒಂದು ಪ್ರಚಾರದಲ್ಲಿ ಉಂಟು ಅದೆಲ್ಲವೂ ಕೂಡ ಸತ್ಯ. ಆಗನಿಂದಲೂ ಕೂಡ ಅದು ಉಂಟು. ಡಿ ಗ್ಯಾಂಗ್ ಅಂತ ನಾವೇನು ಹೇಳ್ತೇವೋ ಆಗಿನಿಂದಲೂ ಕೂಡ ಅದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ ಈ ನಮ್ಮ RSSನವರು ವಿಶ್ವ ಹಿಂದೂ ಪರಿಷತ್ನವರು ಅವರು ನಿಜವಾಗಿ ಇದರ ನೇತೃತ್ವವನ್ನು ವಹಿಸಬೇಕಾಗಿತ್ತು. ಸ್ಪೆಷಲಿ ವೈಯಕ್ತಿಕವಾಗಿ ನಂದು ಸೋಮನಾಥ್ ನಾಯಕ್ ಆಗಿ ಹಿಂದೆ ಸಂಘದ ಜವಾಬ್ದಾರಿ ಇದ್ದವನಾಗಿ ನೇರ ಪ್ರಶ್ನೆ. 1986-87ರಲ್ಲಿ ಪದ್ಮಲತಾ ಮರ್ಡರ್ ಆದಾಗ ಧರ್ಮಸ್ಥಳದ ಹುಡುಗಿ ಉಜಿರೆ ಕಾಲೇಜಿನ ವಿದ್ಯಾರ್ಥಿ PUC ಆಗ ನಾವು ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ರಂಜನ್ ರಾವಿಯವರು ನಾನು ಮತ್ತು ಬೆಳ್ತಂಗಡಿ ಡಾಕ್ಟರ್ ಉಮಾನಾಥ್ ಪ್ರಭು ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಧರ್ಮಸ್ಥಳಕ್ಕೆ ಒಂದು ಬಂದಿರುವಂಥ ಹೋಮ್ ಮಿನಿಸ್ಟರ್ ಆಗದ್ದು ರಾಚಯ್ಯ ಅಂತ ಅವರ ಹತ್ರ ಹೆಗ್ಗಡೆಯವರ ಪರವಾಗಿ ರೆಪ್ರೆಸೆಂಟೇಷನ್ ಕೊಡಲಿಕ್ಕೆ ನಾವು ಹೋಗಿದ್ದೆವು. ನಮಗೆ 76ನೇ ಇಸ್ವಿಲಿ ನಮ್ಮ ನಾಗರಿಕ ಸೇವಾ ಸಮಿತಿ ಶುರುವಾಗಿರುವಂಥದ್ದು. ನಮ್ಮ ಸೇವಾ ಸಂಸ್ಥೆ ಹಾಗಿದ್ದಾಗ ನಾವು ವೀರೇಂದ್ರ ಹೆಗ್ಗಡೆಯವರೊಟ್ಟಿಗೂ ಸಹ ನಮ್ಮ ಸಂಪರ್ಕ ಇತ್ತು. ಅವರು ನಮಗೆ ಕಂಡಾಪಟ್ಟ ಫಂಡಿಂಗ್ ಮಾಡ್ತಿದ್ದರು. ಆ ಕಾರಣಕ್ಕಾಗಿ ಅಲ್ಲ, ಅಲ್ಲಿ ಗುರಾನ್ಕೆರೆ ಒಂದು ಇದಕ್ಕೆ ವಿಶ್ರಾಂತಿ ಗೃಹ ನಾವು ಮಾಡಿದ್ದು ಯಾವುದುಂಟು ಅದಕ್ಕೊಂದು 25,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ ಅಂತ ನಮಗೆ ಸಂಪರ್ಕ ಇತ್ತು. ಅದರ ಉದ್ಘಾಟನೆಗೆ ಕರೆದಿದ್ದೆವು. ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆ ಮಾಡುವಾಗಲೂ ಕೂಡ 87ನೇ ಇಸ್ವಿಯಲ್ಲಿ ಅವರನ್ನು ಕರೆದಿದ್ದೆವು. ಮಂಗನ ಕಾಯಿಲೆ ಆದಾಗಲೂ ಕೂಡ ಅವರ ಇದಿತ್ತು 83ರಲ್ಲಿ. ಈ ಒಂದು ಪದ್ಮಲತಾ ಮರ್ಡರ್ ಆದಾಗ ನಾವು ಸಹಜವಾಗಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಬೆಂಬಲಕ್ಕೆ ನಾವು ಹೋಗಿದ್ದೆವು. ಅವರು ತಪ್ಪು ಮಾಡಿಲ್ಲ ಅಂತ. ಅವರು ತಪ್ಪು ಮಾಡಿಲ್ಲ, ಅವರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂತ ಯಾವುದುಂಟೋ ಅದು ಸರಿಯಲ್ಲ. ಅವರು ಒಳ್ಳೆ ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಕೊಂಡು ನಾವು ಹೇಳ್ತಿದ್ದೆವು. ಹೇಳಿ ರೆಪ್ರೆಸೆಂಟೇಷನ್ ಇವರಿಗೆ ರಾಚಯ್ಯನವರಿಗೆ ಕೊಟ್ಟಿದ್ದೆವು. ಆನಂತರ ಅದರ ಇನ್ವೆಸ್ಟಿಗೇಟಿಂಗ್ ಆಫೀಸರ್ IO ಯಾರಿದ್ದಾರೋ ಅವರು 1 ತಿಂಗಳ ನಂತರ ಸುಮಾರು ಏನೋ ನಮ್ಮ ಹತ್ರ ಬಂದು ಹೇಳಿದರು, ನೋಡಿ ಇದು ನೀವು ನಿಮ್ಮಂಥ ಒಂದು ನಾಗರಿಕ ಸೇವಾ ಸಮಿತಿ ಮತ್ತು ನೀವು RSSನ ಸಹ ಇದ್ದೀರಿ, ಈ ಪ್ರಕಾರದಲ್ಲಿ ಒಂದು ಒಳ್ಳೆಯ ಹೆಸರು ನಿಮಗಿದೆ, ಇಂಥ ವಿಷಯಕ್ಕೆಲ್ಲ ನೀವು ಸಪೋರ್ಟ್ ಮಾಡೋದು ಸರಿಯಲ್ಲ. ಎಲ್ಲ ವಿವರಗಳನ್ನು ಕೊಟ್ಟರು ಅವರು. ಯಾವ ರೀತಿ ಪದ್ಮಲತಾರ ಕಿಡ್ನಾಪ್ ಆಯಿತು, ಎಲ್ಲಿ ರೇಪ್ ಆಯಿತು, ಹೇಗೆ ಇದನ್ನು ಮಾಡಿದ್ರು ಅದನ್ನೆಲ್ಲ ಹೇಳಿ ಅದರ ಒಟ್ಟಿಗೆ ಇದನ್ನು ಕೂಡ ಹೇಳಿದರು. ಅಲ್ಲಿ ಯಾವ ರೀತಿಯಲ್ಲೆಲ್ಲ ಅತ್ಯಾಚಾರ ಮತ್ತು ಕೊಲೆಗಳು ಕೆಲವು ನಡೀತಿರುವಂಥದ್ದು ಹೇಗೆಲ್ಲ ಆಗ್ತಾಯಿದೆ ಅನ್ನೋಂಥದ್ರ ಬಗ್ಗೆ ವಿವರಣೆಗಳನ್ನು ಕೊಟ್ಟರು. ನಮಗೆ ಶಾಕ್, ಅಕ್ಷರಶಃ ನಮಗೆ ಶಾಕ್. ಆದರೆ ಹೇಳಿದವರು ಮಾತ್ರ ತುಂಬ ಅಥೆಂಟಿಕ್ ವ್ಯಕ್ತಿ, ನಾವು ನಂಬಲೇಬೇಕಾಯಿತು. ಹೇಗಿರ್ತೆ ಅಂತ ಹೇಳಿದ್ರೆ ಒಮ್ಮೆಗೆ ಒಬ್ಬರನ್ನು ನಾವು ನಂಬಿದಾಗ ಅವರ ಕೆಟ್ಟತನ ಅಥವಾ ಇನ್ನೊಂದು ಮುಖವನ್ನು ನೋಡಲಿಕ್ಕೆ ನಾವು ಹೆಚ್ಚಾಗಿ ಹೋಗೋದಿಲ್ಲ. ಅಥವಾ ಯಾರಾದರೂ ಹೇಳಿದರೂ ಕೂಡ ಹಾಗೆಲ್ಲ ಇರಲಿಕ್ಕಿಲ್ಲ ಅಂತ ಹೇಳ್ತೇವೆ. ಅಥವಾ ಏನಾದರೂ ಮಾರ್ಜಿನ್ ಥಿಯರಿ ಅಂತ ಇದೆ. ಎಲ್ಲ ಒಂದು ಒಳ್ಳೆ ಕೆಲಸಗಳು ತುಂಬ ಆಗ್ತಿರ್ಬೇಕಾದ್ರೆ ಅವರ ಕೆಲಸದವರಿಂದಲೋ ಅಥವಾ ಬೇರೆ ಅವರ ತಮ್ಮನ ಬಗ್ಗೆ ಆಗ ಜೋರಿತ್ತು, ಹರಿಶ್ಚಂದ್ರನ ಬಗ್ಗೆ ಎಲ್ಲ ಆಗಲೂ ಈಗಲೂ ಕೂಡ. ಸೊ ಅವರಿಂದೆಲ್ಲ ಆಗಿರ್ಬೋದು. ಹೆಗ್ಗಡೆಯವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ದೊಡ್ಡ ವಿಷಯ ಮಾಡುವಂಥದ್ದೆಲ್ಲ ಮಾಡ್ತಾರಲ್ಲ, ಇಷ್ಟೆಲ್ಲ ಕೆಲಸ ಮಾಡಿ ನಮಗೆ ಅಭಿಮಾನ ಇತ್ತು. ಇದನ್ನು ತಿಳಿದಾದ ಕೂಡಲೇ ಮಾತ್ರ ಅಂತ ನಮಗೆ ನಂಬಿಕೆ ಬಂದಿರಲಿಲ್ಲ ಸ್ವಲ್ಪ. ಆದರೆ ಅವರು ಹೇಳಿದವರು ಭಾಳ ದಕ್ಷ ಅಧಿಕಾರಿ, ಅದರಿಂದ ನಾವು ಅದನ್ನು ನಂಬಲೇಬೇಕಾಯ್ತು. ಆ ಒಂದು ಹುಡುಗಿಯನ್ನು ಹೇಗೆ ಅವರ ಹೆಗ್ಗಡೆಯವರ ಕಡೆಯವರೇ ತಗೊಂಡು ಹೋಗಿರುವಂಥದ್ದು ತೋಟತ್ತಾಡಿ ಎಂಬ ಗ್ರಾಮಕ್ಕೆ. ಅಲ್ಲಿ ಅವರ ಪ್ರಿನ್ಸಿಪಾಲರ ಮನೆಯಲ್ಲಿ ಔಟ್ ಹೌಸ್ನಲ್ಲಿ ಅವಳನ್ನು ಇಟ್ಟಿರುವಂಥದ್ದು. ಸೊ ನಂತರ ಅದನ್ನು ಇಡ್ಲೇ ಒಂದು ಇಲ್ಲಿ ನದಿಗೆ ಅದನ್ನು ಕೊಂಡೋಗಿ ಹಣವನ್ನು ಹಾಕಿರು. 1.5 ತಿಂಗಳ ನಂತರ ಅದು ಎಲುಬುಗಳೆಲ್ಲ ಅಸ್ಥಿಪಂಜರಗಳೆಲ್ಲ ಇರುವಂಥ ದೇಹ ಸಿಕ್ಕಿದ್ದು ಇದಲ್ಲ. ಮತ್ತು ಇದಕ್ಕೆ ಅವರು ಒಂದು ಕಮ್ಯುನಿಸ್ಟ್ ಆಗಿದ್ದರು. ಅವರು ಚುನಾವಣೆಗೂ ಕೂಡ ನಿಂತಿದ್ದರು. ಮತ್ತು ಒಂದು ಜಾಗೆಗೆ ಸಂಬಂಧಪಟ್ಟಂತೆ 3 ಎಕರೆ ಜಾಗೆಗೆ ಸಂಬಂಧಪಟ್ಟಂತೆ ಅವರು ಒಂದಂದರೆ ಹೆಗ್ಗಡೆ ಅವರಿಗೆ ಧರ್ಮಸ್ಥಳದಲ್ಲಿರುವಂಥ ಯಾವುದೇ ಜಾಗೆಯನ್ನು ಅವರು ಬಿಟ್ಟರೆ ಬೇರೆ ಅವರು ಕೂಡ ಅನುಭವಿಸೋ ಆಗಿಲ್ಲ. ಅವ್ರಿಗೆ ಕೇಳಿದರೆ ಅವ್ರಿಗೆ ಬೇಕದು ಆ ಪ್ರಕಾರನೇ. ಅದರ ಬಗ್ಗೆ 2 ಮಾತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತುಂಟು. ಅದು ದೇವಾನಂದ ಅಂತ ಅವರಿಗೆ ಇವರ ಮಾತು ನಡೀಲಿಲ್ಲ. ಆದ್ದರಿಂದ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕಾಗಿ ಕಿಡ್ನ್ಯಾಪ್ ಮಾಡಿರುವಂಥದ್ದು. ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕಿಡ್ನ್ಯಾಪ್ ಆದದಲ್ಲಿ ಮತ್ತೆ ಅಲ್ಲಿ ಕೆಲಸದವರು ಬಾಕಿದ್ರಿಂದ ಎಲ್ಲ ಹಾಗೆ ಅದು ಇದಾಯಿತು ಅಂತ ಅತ್ಯಾಚಾರ ಆಯಿತು. ಅತ್ಯಾಚಾರ ಆದಮೇಲೆ ಮತ್ತೆ ಮುಗಿಸೋದೊಂದೇ ಅಲ್ಲೋ ಇರುವಂಥದ್ದು. ಹಾಗೆ ಆಯಿತು. ಅದನ್ನು ಆಗ ಹೇಳಿದರು. ಅದಲ್ಲದೆ ಆ ಧರ್ಮಸ್ಥಳದಲ್ಲಿ ಈಗ ಏನು ಎಲ್ಲ ಭಾರಿ ಒಂದು ಪ್ರಚಾರದಲ್ಲಿ ಉಂಟು ಅದೆಲ್ಲವೂ ಕೂಡ ಸತ್ಯ. ಆಗನಿಂದಲೂ ಕೂಡ ಅದು ಉಂಟು. ಡಿ ಗ್ಯಾಂಗ್ ಅಂತ ನಾವೇನು ಹೇಳ್ತೇವೋ ಆಗಿನಿಂದಲೂ ಕೂಡ ಅದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಬುರುಡೆಗಳು ಅದನ್ನು ಕೊಂಡೋಗಿ ಮತ್ತೆ
ಇದರಲ್ಲಿ ಹಾಕ್ತಾರೆ, ಬೇಕಾದ್ರೆ ನೇತ್ರಾವಳಿ ಹೆಣಗಳು ತೇಲ್ಕೊಂಡು ಹೋಗುವಂಥದ್ದಾಗ್ತದೆ. ಅಥವಾ ಎಲ್ಲಿಯಾದ್ರೂ ಪುದುವೆಟ್ಟು ಧರ್ಮಸ್ಥಳದ ಕಾಡಿನಲ್ಲಿ ಕೂಡ ಅದಕ್ಕೆ ಗತಿ ಕಾಣಿಸ್ತಾರೆ ಏನಾದರೂ ಮಾಡಿ. ಇಂಥದ್ದೆಲ್ಲ ಅದು ಅಲ್ಲಿ ನಡೆಯುವಂಥದ್ದು ಮಾಮೂಲಿ ಅಂತಕೊಂಡು ಹೇಳಿ ಎಲ್ಲರೂ ಹೆದರ್ತಾರೆ ಮಾತ್ರ ಹೇಳಲಿಕ್ಕೆ. ಈ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಎಲ್ರಿಗೂ ಕೂಡ ಭಕ್ತಿ ಇಲ್ಲ, ಭಕ್ತಿ ಮೇಲಿನವರಿಗಿದೆ. ಉತ್ತರ ಕರ್ನಾಟಕದಲ್ಲಿ ಬಾಕಿಯವರಿಗೆಲ್ಲ ವಿಪರೀತ ದೇವರಷ್ಟೇ ಭಕ್ತಿ ಕೂಡ ಇದೆ. ಆದರೆ ನೀವು ಸುತ್ತಮುತ್ತಲು ಎಲ್ಲಿಯೂ ಕೂಡ ಹೋದರೆ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ಬಗ್ಗೆ ಭಕ್ತಿ ಇಲ್ಲ, ಭಯ, ಹೆದರಿಕೆ. ಅವರ ಬಗ್ಗೆ ಏನಾದರೂ ಹೇಳಬೇಕಾದ್ರೂ ಕೂಡ ಆಚೆ ಈಚೆ ಇದು ಬೊಡ್ಚಿ ಮರ ಅಲ್ಪ ಪೂಪುಂಡು ಅಂತ ಹೆದರಿಕೆ ಇದೆ. ಯಾಕಂದರೆ ಅವರ ಕಾರನ್ನು ಓವರ್ಟೇಕ್ ಮಾಡಿದ್ರೆ, ಹರ್ಷೇಂದ್ರನ ಕಾರನ್ನು ಓವರ್ಟೇಕ್ ಮಾಡಿದ್ರೆ ತಕ್ಷಣ ಜನ ಬರ್ತದೆ. ಅವನು ಗೊತ್ತಿಲ್ಲದ ಅವರಿಗೆ ಕಾರ್ ಅಂದರೆ ಯಾರದ್ದು ಗೊತ್ತಿರ್ತದೆ. ಬೀಡ್ನಿಂದ ಜನ ಬರ್ತದೆ, ಕರ್ಕೊಂಡೋಗಿ ಬೀಡ್ನಲ್ಲಿ ಹೊಡಿತಾರೆ. ಹೊಡೆದ ಘಟನೆಗಳಿದೆ, ನಮ್ಮ ಹತ್ರ ವ್ಯಕ್ತಿಗಳಿದ್ದಾರೆ ಅದನ್ನು ಹೇಳಿದವರು. ಸೊ ಹೀಗೆ ಆ ಹೆದರಿಕೆ. ನೀವು ಧರ್ಮಸ್ಥಳದಲ್ಲಿ ನೀವು ಓಟ್ ಮಾಡಿದರೆ, ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಸೀಕ್ರೆಟ್ ಓಟು, ಟಾಪ್ ಸೀಕ್ರೆಟ್ ಓಟ್ ಆಗಬೇಕು ಮಾತ್ರ. ಅದು ಅವರ ಕುಟುಂಬದವರು ಬಿಟ್ಟರೆ ಒಂದೇ ಒಂದು ಓಟ್ ಅವರಿಗೆ ಸಿಕ್ಕಲಿಕ್ಕಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ ಓಟ್ ಮಾಡಿದ್ರೆ ಎಲ್ಲೇ ಒಂದು 4-5% ಸಿಕ್ಕಿದ್ರೆ ಚಾನ್ಸು. ಆ ಪ್ರಕಾರ ಇದೆ ಭಾವನೆ ಅವರ ಬಗ್ಗೆ. ಇದು ಸತ್ಯ. ಬೇಕಾದ್ರೆ ಚಾಲೆಂಜ್ ಮಾಡ್ತೇವೆ, ಪ್ರಯೋಗ ಮಾಡಲಿ ಯಾರಾದರೂ ಕೂಡ. ನಾನು ಏನು ಪದ್ಮರಥದಿಂದ ಪ್ರಕರಣ ನಾವು ದೂರ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಅದೇ. ಅಲ್ಲಿ ಆ ಪ್ರಕಾರದ ವ್ಯವಹಾರ ಆದದ್ದು. ನಂತರ ಹೆಣ ಏನಾಗ್ತದೆ, ಹೆಣ ಕೊಂಡೋಗಿ ಪುದುವೆಟ್ಟಿನಲ್ಲೋ ಧರ್ಮಸ್ಥಳದೋ ಅಥವಾ ಚಾರ್ಮಾಡಿ ಎಲ್ಲಿ ಏನು ಹಾಕುವಂಥದ್ದೆಲ್ಲ ಆಗುವಂಥದ್ದು ಮಾತುಗಳೆಲ್ಲವೂ ಕೂಡ ಕೇಳಿ ಬಂದದ್ದು ಉಂಟು. ದೌರ್ಭಾಗ್ಯದ ಸಂಗತಿ ಅಂತ ಹೇಳಿದ್ರೆ, ಈ ನಮ್ಮ RSSನವರು, ವಿಶ್ವ ಹಿಂದೂ ಪರಿಷತ್ನವರು, ಅವರು ನಿಜವಾಗಿ ಇದರ ನೇತೃತ್ವವನ್ನು ವಹಿಸಬೇಕಾಗಿತ್ತು. ಅವರಿಗೆ ನೇತೃತ್ವ ಅಂದರೆ ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು, ಪ್ರತಿಭಟನೆ ಮಾಡಬೇಕು ಅಂತ ನಾನು ಹೇಳೋದಲ್ಲ. ಆದರೆ ಅಲ್ಲಿ ಈ ಪ್ರಕಾರದಲ್ಲಿ ದುರುಪಯೋಗ ಆಗ್ತಾಯಿದೆ ಎನ್ನುವಂಥದ್ದನ್ನು ನೀವು ಬೇಕಾದ್ರೆ ಒಂದು ಸತ್ಯಶೋಧನೆ ಸಮಿತಿ ಮಾಡಿ. ನಾವು ಹೇಳಿದ್ದನ್ನೇ ನಂಬಬೇಕಂತಿಲ್ಲ. ನೀವೇ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ. ಅದರಲ್ಲಿ ವಕೀಲರು ಇರಲಿ, ಬೇಕಾದ್ರೆ ರಿಟೈರ್ಡ್ ಜಡ್ಜಸ್ಸು ಇರಲಿ, ಏನೆಲ್ಲ ಇದೆಯೋ ಈ ಅಕ್ರಮಗಳು ಹೌದೋ ಅಲ್ಲೋ ಮಾಡಿ, ಇಂಡಿಪೆಂಡೆಂಟ್ಲಿ ಮಾಡಿ. ಆಮೇಲೆ ಅದು ತಪ್ಪಾಗಿದ್ದರೆ ಅವರಿಗೆ ಹೇಳಬೇಕು, ನೀವು ಕಿವಿ ಹಿಂಡಬೇಕು ಅವರಿಗೆ, ಇದನ್ನು ಸರಿ ಮಾಡಿ ಅಂತ ತಗೊಂಡು. ನೀವು ಧರ್ಮಾಧಿಕಾರ ಸ್ಥಾನದಲ್ಲಿದ್ದರೆ ಸರಿ ಮಾಡಿ ಇದನ್ನು. ಆ ಶಕ್ತಿ RSSಗಿಲ್ವಾ, ವಿಶ್ವೊಂದಿಗಿಲ್ವಾ? ಯಾಕೆ ಮಾಡೋದಿಲ್ಲ? ಇದು ನಮ್ಮಂಥವರ ಪ್ರಶ್ನೆ. ಸ್ಪೆಷಲಿ ವೈಯಕ್ತಿಕವಾಗಿ ನಂದು ಸೋಮನಾಥ್ ನಾಯ್ಕ ಆಗಿ ಹಿಂದೆ ಸಂಘದ ಜವಾಬ್ದಾರಿ ಇದ್ದವನಾಗಿ ನೇರ ಪ್ರಶ್ನೆ, ಯಾಕೆ ನೀವು ಅದನ್ನು ಮಾಡಲಿಲ್ಲ, ಮಾಡ್ತಾ ಇಲ್ಲ? ಯಾಕೆ ನೀವು ಅವರನ್ನು ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವರನ್ನು MP ಮಾಡಿದ್ರಿ? ನಿಮಗೆ ಕ್ಷಮೆ ಇಲ್ಲ ಅದನ್ನು ಮಾಡಿದ್ದಕ್ಕೆ.